ಯೋಜನೆ ಮುಂದುವರಿಯಲಿದೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಸ್ಥಗಿತಗೊಳಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇರೋದು. ಪ್ರತಿಭಟನೆ ಮಾಡುವವರನ್ನ ಕರೆದು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಾಜಕೀಯ ದುರುದ್ದೇಶದ ಪ್ರತಿಭಟನೆ ಅಂತ ಪರಮೇಶ್ವರ್ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ಸುಮಾರು ಅಂದಾಜು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂಥೇಳಿ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ. ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ 3 ತಿಂಗಳಿಂದ ಪ್ರಯತ್ನ ಮಾಡಿದಾಗ BJP ಅವರು ಅದನ್ನು ನಿಲ್ಲಿಸಬೇಕು, ಮಾಡಿಕೊಡೋದು ಅವೈಜ್ಞಾನಿಕ ಅಂತ ಹೇಳಿದರು. ಆಗ ಇರಿಗೇಷನ್ ಮಿನಿಸ್ಟ್ರು DCM ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ದರು. ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ದರು, ಕೃಷ್ಣಪ್ಪ ಇದ್ದರು, ಅವರೆಲ್ಲರೂ ಇದ್ದರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತೊಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ DCM ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನು ಮಾಡಬಹುದು ಅಂತೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನು ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಅಲ್ಲ, ಇದು ರಾಜಕೀಯನೇ ತಾನೇ, ಮತ್ತಿನ್ನೇನಕ್ಕೆ ಮಾಡ್ತಾರೆ? ನಾವಲ್ಲಿ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನು ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ. ಮಾನ್ಯ DCM ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗ್ದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲ ರೀ, ನಮಗೀಗಾಗಲೇ ಹೇಮಾವತಿ ನೀರ್ದು ಈಗ ಅದರದ್ದೇ ಇವಾಗ ಗಲಾಟೆ ಅವ್ರದ್ದು. ಎತ್ತಿನೊಳೆ ಯೋಜನೆ ಕೂಡ ಸೊ ಈ ವಿಚಾರದಲ್ಲಿ ಎಲ್ಲವೂ ಕೂಡ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶ ಅಂತಿದ್ದಾರೆ. ಆಯಿತು, ಹಾಗಿದ್ದಾಗ ಒಂದು ಕ್ಲಾರಿಟಿಯನ್ನು ಕೊಡಿ, ಎಲ್ಲಿಂದ ನೀರು ತರ್ತೀರಾ?